ಹಾಸನದ ಕುಪ್ಪಗೋಡು ಗ್ರಾಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ಕೊಟ್ಟಿದ್ದಾರೆ. ಭೂಮಿಕ್ ಅಂತಿಮ ದರ್ಶನ ಪಡೆದಿರುವಂತಹ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಭೂಮಿಕ್ ತಂದೆಗೆ ಸಂಸದ ಶ್ರೇಯಸ್ ಪಟೇಲ್ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಭೂಮಿಕ್ ಸ್ಥಿತಿ ನೋಡ್ತಾ ಇದ್ದಂತೆ ಕಣ್ಣೀರು ಹಾಕಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್. ನಿನ್ನೆ ಆದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತಹ ಭೂಮಿಕ್ ತಂದೆಗೆ ಸಾಂತ್ವನ ಹೇಳಿದ್ದಾರೆ ಶ್ರೇಯಸ್ ಪಟೇಲ್. ಕುಪ್ಪಗೋಡುವಿನಲ್ಲಿರುವಂತಹ ಡಿಟಿ ಲಕ್ಷ್ಮಣ್ ಅವರ ನಿವಾಸ ಅಲ್ಲಿಗೆ ಭೇಟಿ ಕೊಟ್ಟು ಶ್ರೇಯಸ್ ಪಟೇಲ್ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಕುಪ್ಪಗೋಡುವಿನಲ್ಲಿ ಇವತ್ತು ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರವ್ರ ಮನೆಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಇನ್ನು ಅವರ ತಂದೆಯ ಆಕ್ರೋಶದ ಮಾತುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ರಾಜ್ಯಕ್ಕೆ ನೆನ್ನೆ ಯಾಕಂತ ಹೇಳಿದ್ರೆ IPL ಪಂದ್ಯಾವಳಿಯಲ್ಲಿ ICFBನ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನ್ನೆ ಕಾಲ್ತುಣಿತ ಸಂಭವಿಸಿ ಸುಮಾರು 11 ಜನ ನಮ್ಮ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ನಮ್ಮ ಭೂಮಿಕ್ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಸುಮಾರು 20 ವರ್ಷ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ತಿದ್ದಂತಹ ನಮ್ಮ ಭೂಮಿಕ್ ಇವತ್ತು ತೀರ್ಕೊಂಡಿದ್ದಾರೆ. ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ. ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು. ಯಾಕಂತ ಹೇಳಿದ್ರೆ ಆ ನೋವು ಒಬ್ಬರೇ ಮಕ್ಕಳಿರ್ಬೋದು, ತಂದೆ ತಾಯಿಗೆ ನೋವು ಗೊತ್ತು. ನನಗಂತೂ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ. ಇದರಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಮ್ಯಾಜಿಸ್ಟ್ರಲ್ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ, ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ, ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ನಾವೆಲ್ಲ ಒಂದು ವರದಿಗೆ ಕಾದು ನೋಡೋಣ. ಯಾರು ತಪ್ಪಿಸ್ತಿದ್ದಾರೆ ನಾನು ಮನವಿಯನ್ನು ಮಾಡ್ತೀನಿ. ಒಬ್ಬ ಸಂಸದನಾಗಲ್ಲ, ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ಥರಿದ್ದು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಮಾಧ್ಯಮ ಮುಖಾಂತರ ನಮ್ಮ ರಾಜ್ಯಕ್ಕೆ ನೆನ್ನೆ ಕಾಲ್ತುಳಿತದಲ್ಲಿ ಮಂಡ್ಯದ ಪೂರ್ಣಚಂದ್ರ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧ ರಾಯಸಮುದ್ರದಲ್ಲಿ ಪೂರ್ಣಚಂದ್ರ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ದರ್ಶನ ಪಡೆದಿರುವಂತಹ ಶಾಸಕ HT ಮಂಜು ಅನೇಕರು ಬಂದು ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಆಯಾ ಜಿಲ್ಲೆಯ ರಾಜಕೀಯ ನಾಯಕರು ಕೂಡ ಅವರನ್ನ ಭೇಟಿ ಆಗ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಮೃತದೇಹವನ್ನ ನೋಡಿ ಸಾಂತ್ವನ ಹೇಳಿ ಅಂತಿಮ ದರ್ಶನ ಪಡ್ಕೊಂಡು ಬರ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪೂರ್ಣಚಂದ್ರ ತಂದೆಗೆ ಒಂದಷ್ಟು ಸಾಂತ್ವನದ ಮಾತುಗಳನ್ನಾಡಿರೋದು. ಚಂದ್ರು ಜೊತೆ ಮಾತುಕತೆ ನಡೆಸಿದ್ದಾರೆ, ಚಂದ್ರುಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಶಾಸಕ HT ಮಂಜು ಅವರು. ಡೇ ಟೈಮ್ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ RCB ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೊಳಗಾಗಿ ನಮ್ಮ ಗ್ರಾಮದ ಒಬ್ಬ ಶಿಕ್ಷಕರ ಪುತ್ರ, ಅವ್ರ ತಂದೆ ಹೆಸರು ಚಂದ್ರ ಅಂತಲೇ, ಅವನ ಹೆಸರು ಮುಂದೆ ಅವ್ರ ತಂದೆ ಹೆಸರು ಇಟ್ಕೊಂಡಿದ್ದಾರೆ ಪೂರ್ಣಚಂದ್ರ ಅನ್ನೋದು. ಒಂದು ಇಂಜಿನಿಯರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸು. ಅವನು ಸಾವನ್ನಪ್ಪಿರೋದು ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ತುಂಬಲಾರದ ನಷ್ಟವನ್ನು ನಾವೆಲ್ಲರೂ ಸಹ ಅನುಭವಿಸ್ತಾ ಇದ್ದೀವಿ. ಇದೊಂದು ಘೋರ ಘಟನೆ. ಈ ಘಟನೆ ನಡೀಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ಸಮಸ್ತ ಯುವಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕ್ರೀಡಾಭಿಮಾನ ಇರಬೇಕು. ಅಷ್ಟೊಂದು ಅಂಧಾಭಿಮಾನ ಇವತ್ತು ಈ ಘಟನೆಗೆ ಕಾರಣ ಆಗಿದೆ. ಮುಂದಾದರೂ ಎಚ್ಚೆತ್ತುಕೊಂಡು ಅಷ್ಟೊಂದು ಅಂಧಾಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಯುವಜನತೆಗೆ ಒಂದು ಕರೆ ಕೊಡ್ತೀವಿ. ತಾವೆಲ್ಲರೂ ಸಹ ಎಚ್ಚೆತ್ತುಕೊಂಡು, ಎಲ್ರಿಗೂ ಸಹ ನಾನು ಒಬ್ಬ ಕ್ರೀಡಾಭಿಮಾನಿ ಆದರೂ ಸಹ ಇಂದು ಇಷ್ಟೊಂದು ಅಂಧಾಭಿಮಾನದಿಂದ ಈ ಘಟನೆ ನಡೆದಿದೆ. ಮುಂದಾದರೂ ಸಹ ಇಷ್ಟೊಂದು ಅಂಧಾಭಿಮಾನದಿಂದ ಹೊರಗುಳಿದು ಪ್ರೋತ್ಸಾಹ ಕೊಡೋಣ, ಸಹಕಾರ ಕೊಡೋಣ, ಅಭಿಮಾನ ಇರಲಿ. ಇಷ್ಟೊಂದು ಕುರುಡು ಅಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಯುವಜನತೆ ತಿಳ್ಕೋಬೇಕು. ಮುಂದಾದರೂ ಸಹ ಎಚ್ಚೆತ್ಕೊಂಡು ಈ ಘಟನೆ ನಡೆದಿರೋಂಥ ಒಂದು ನಡೀಲಿಕ್ಕೆ ಕಾರಣ ಆಗಬಾರ್ದು ಯುವಕರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್ಕಾರ ಒಂದಷ್ಟು ಕ್ರಮ ವಹಿಸಿದ್ರೆ ಇಂಥ ಅವಘಡ ನಡೀತಿರಲಿಲ್ಲ. ನಾನು ಮೊನ್ನೆ ನಂದೀಶ್ವರ ಮಾತಾಡಿದ್ರು ಅದನ್ನೇ ಹೇಳಿದೆ.
ಸರ್ಕಾರ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸರ್ಕಾರಕ್ಕೆ ಸಂಪೂರ್ಣವಾದ ಮಾಹಿತಿ ಇದೆ, ಇಂಟೆಲಿಜೆನ್ಸ್ ಇದೆ, ಎಷ್ಟು ಜನ ಸೇರ್ಬೋದು, ಆ ಜನ ಸೇರಿದ್ರೆ ಅಲ್ಲಿ ಅವಕಾಶ ಆಗುತ್ತಾ, ಒಂದು ವೇಳೆ ಈ ಕ್ರೌಡನ್ನ ಕಂಟ್ರೋಲ್ ಮಾಡಲೇಬೇಕು, ಏನು ಮಾಡಬೇಕು. ಲಾಂಗ್ ಪ್ರೊಸೆಷನ್ ಕೊಟ್ಬಿಟ್ರೆ, ರ್ಯಾಲಿಗೆ ಅವಕಾಶ ಕೊಟ್ಟಿದ್ರೆ ಆ ರ್ಯಾಲಿಲಿ ನೋಡ್ಕೊಂಡು ಅಂತೂ ಹಂಗೆ ಡಿಸ್ಪೋಸ್ ಆಗ್ತಿದ್ರು, ಎಲ್ಲ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ರ್ಯಾಲಿಗೆ ಅವಕಾಶ ಕೊಡದೇ ಇರೋದು ಒಂದು. ಎರಡನೇದು, ಒಂದು ವೇಳೆ ರ್ಯಾಲಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಆ ಸ್ಟೇಡಿಯಮ್ಮಲ್ಲಿ ಮಾಡಿದ ಸಂದರ್ಭದಲ್ಲಿ ಆ ಸ್ಟೇಡಿಯಮ್ಮಿಗೆ ಎಷ್ಟು ಜನ ಹಿಡಿಯುತ್ತೆ ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಬೇರೆನ ಹೊರಗಡೆ ಇಟ್ಟು ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇದೊಂದು ದುರ್ಘಟನೆ ನಡೀತಿರಲಿಲ್ಲ. ಇವತ್ತು ಕೇವಲ ನಮ್ಮ ಗ್ರಾಮದ ಯುವಕ ಅಷ್ಟೇ ಅಲ್ಲ, ಇವತ್ತು ನಮ್ಮ ರಾಜ್ಯದ ಎಲ್ಲ ಯುವಕರು ಸತ್ತಿರುವಂಥ ಎಲ್ಲ ಯುವಕರಿಗೂ ಸಹ ಅವ್ರ ಕುಟುಂಬ, ಇವತ್ತು ಕೆಲವರು ಯುವಕರು ಆ ಮನೆ ಆಶ್ರಯ ಇರ್ತಾರೆ, ಆ ಒಂದು ಯುವಕರ ಒಂದು ದುಡಿಮೆ ಮೇಲೆ ಆ ಕುಟುಂಬ ನಿಂತಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಘಟನೆ ನಡೆದುಬಿಟ್ಟಿದೆ. ಆ ಒಂದು ಘಟನೆಗೆ ಇವು ಸರ್ಕಾರ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ರೆ, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಿದರೆ ಈ ಘಟನೆ ನಡೀತಿರಲಿಲ್ಲ. ಪರೋಕ್ಷವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳದೇನೆ, ಪೂರ್ವ ಸಿದ್ಧತೆ ಮಾಡ್ಕೊಳ್ದೇನೆ ಇರೋದು, ಗಮನ ಹರಿಸ್ತಿರೋದು ಈ ಘಟನೆಗೆ ಕಾರಣ ಅನ್ನೋ ಒಂದು ಮಾತನ್ನು ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ RCB ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ